ಅದಕ್ಕಿಂತ ಮೊದಲು 2008 ನನ್ನ ನೋಡ್ಯಾರ, ಆಮೇಲೆ ನಿನ್ನ ನೋಡ್ಯಾರ. ನೀವು ಯಾವ ರೀತಿ ಚುನಾವಣೆ ಮಾಡಿದೆ ಅಂತಲೂ ಗೊತ್ತಿದೆ ಕ್ಷೇತ್ರ ಜನರಿಗೆ, ನಾನು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಕ್ಷೇತ್ರ ಜನರಿಗೆ ಗೊತ್ತಿದೆ. ಸುಮ್ಮನೆ ಎಲ್ಲದು ಬದಲೇ ಆಗೋದಕ್ಕಿಂತ ಗೌರವದಿಂದ ಇರೋದನ್ನು ಕಲೀಲಿ. ಆ ವಿಡಿಯೋ ಆಡಿಯೋ ಮಾಡಿದ್ದು ನನ್ನ ಹತ್ರ ಕೆಲವೊಂದಿಷ್ಟು ವಿಚಾರವನ್ನು ಸಮಾಜದವರು ಪ್ರಸ್ತಾಪ ಮಾಡಿದರು. ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತೀವಿ, ಊಟಕ್ಕೆ ದುಡ್ಡು ಕೊಡ್ರಿ ಮತ್ತು ಒಂದು ಕಟ್ಟಿ ಕಟ್ಟಿಕೊಡ್ರಿ ಅಂತ. 15,000 ರೂಪಾಯಿ ಊಟಕ್ಕೆ ತೊಗೊಳ್ರಪ್ಪ, ಕಟ್ಟಿದ ಎಸ್ಟಿಮೇಟ್ ಮಾಡ್ಕೊಂಬೇಡ್ರಿ, ಅದನ್ನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದ ಅದೇ ಆಡಿಯೋದಾಗ ಐತೆ. ಅದಕ್ಕೆ ಅವನು ಏನೋ ಒಂದು ಉದ್ದಟತನದ ಮಾತಾಡಿದ. ಉದ್ದಟತನದ ಮಾತಾಡ್ಸೋಣಕ್ಕೆ ಆಗಾಗಲ್ಲಂತ ಬೇದೆ ಅವನಿಗೆ. ಅದು ಬಿಟ್ಟರೆ ನಾನು ಸೊಕ್ಕಿಂದು ಅಹಂಕಾರದ್ದು ಇವತ್ತಿನ ವಿಡಿಯೋ ಆಡಿಯೋ ತೋರಿಸ್ಲೆ ಯಾರ್ಯಾರಿಗೆ ಬಡ್ದಾನ ಅಂತ, ಯಾರಿಗೆ ಬೇದಾನ, ಯಾರಿಗೆ ಬಡ್ದಾನ, ಇಂಥವು ಸಣ್ಣತನ ಮಾಡೋದನ್ನು ಬಿಟ್ಟು ವಾಸ್ತವ ಸತ್ಯವನ್ನು ಕ್ಷೇತ್ರ ಜನರಿಗೆ ಹೇಳಿ. ವಿರೋಧ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ತಂಗಡಿಗೆ 2008ಕ್ಕಿಂತ ಮುಂಚಿತ 2008 ಏನು ಮಾಡ್ತಿದ್ದ ಅನ್ನೋದನ್ನು ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ. ನೀನು ಬಂದಿದ್ದು 2013 ಸೋತು ಒಂದು ಸತೆ 13 ಬಂದಿರಬೇಕು. 2008 ಶಿವರಾಜ್ ತಂಗಡಿಗೆ ಹತ್ರ ಏನಿತ್ತು ಏನಿಲ್ಲ ಅನ್ನೋದು ಈ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಡೀಸೆಲ್ ಇತ್ತು, ಡೀಸೆಲ್ ಇಲ್ಲೋ, ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕ್ಷೇತ್ರ ಜನರಿಗೆ ಐತೆ. ಅಷ್ಟು ಮಿಕ್ಕಿನೂ ಜನರಿಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕ್ಷೇತ್ರ ಜನರಿಗೆ 4 ಮಂದಿಗೆ ಭೇಟಿ ಆಗಲಿ. ತಂಗಡಿಗೆ ಹತ್ರ ಡೀಸೆಲ್ಗೆ ನಾನೆಂದೂ ಯಾವ ಡೀಸೆಲ್ ಬಂಕಿಗೆ ಹೋಗಿ ಕೈ ಚಾಯಿಸಿ ನಿಂತಿಲ್ಲ. ವರ್ಷಗಟ್ಟಲೆ ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿಲ್ಲ. ನಾನು ಡೀಸೆಲ್ ಬಿಲ್ ಕೊಡಲಾರ್ದ ಹೊತ್ತು ನಿಂತಿದ್ದು ಉದಾಹರಣೆ ಇದ್ವು ಅಂದ್ರೆ ತೋರಿಸ್ಲಿ. ಅದ್ರ ಜೊತೆಗೆ ಈ ಸದ್ಯ ಚುನಾವಣೆ ಚುನಾವಣೆ ಯಾಕೆ ಅವಸರ? ಇನ್ನು 2.5 ವರ್ಷದಾಗ ಚುನಾವಣೆ ನಿಂದ್ರನು. ನಿನ್ನ ಹತ್ರ ಏನೂ ಇಲ್ಲ ಅಂತ ಅಂತಿದ್ದೆಲ್ಲಪ್ಪ. ಇವತ್ತೆ USSN ಅಧ್ಯಕ್ಷರೇ, ಎಲ್ಲ ಕಮಿಟಿಯ ಸದಸ್ಯರೇ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಅಧ್ಯಕ್ಷರೇ, ಸಮಿತಿಯ ಸದಸ್ಯರೇ, ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ ಕೂಡ ಏನ್ ಹೇಳ್ತೀವೋ ಅದನ್ನೇ ಮಾಡ್ತೀವಿ. ಅದೇನಮ್ಮ, ಹಾಗಾಗಿ ಇವತ್ತು ಇಷ್ಟೊಂದು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೆಲ್ಲ ಅನ್ಕೊಂಡೆ. ಶಂಕುಸ್ಥಾಪನೆ ತಾನೇ ಹೋಗಿ 50 ಜನ 100 ಜನ ಬಸ್ತಾರೋ ರಚಿಸ್ತಾವ ಅಷ್ಟೇ. ಆಡಿಂಗ ಅಪಹಾರಸ್ಕೊಂಡರು. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಬರ್ತಕ್ಕಂಥದ್ದು ಯಾವುದೇ ಒಂದು ಚುನಾವಣೆಗಲ್ಲ, ಯಾವುದೇ ಒಂದು ಸಭೆಗಲ್ಲ, ಕೇವಲ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಇವತ್ತು ನೀವು ಇಷ್ಟೊಂದು ಸಾವಿರಾರು ಸಂಖ್ಯೆ ಹೊಡೆದ್ರೆ ನಿಜಕ್ಕೂ ಕೂಡ ನಾನು ನಿಮ್ಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ಸದಾಕಾಲ ನಿಮ್ಮ ಸೇವಕನಾಗಿ, ನಿಮ್ಮ ಮನೆಯ ಮಗನಾಗಿ ಭಗವಂತ ನನಗೆ ಆಯುಷ್ ಕೊಟ್ಟಿದ್ರೆ ಆಯುಷ್ ಇರೋ ತನಕ ನನ್ನ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಈ ಕ್ಷೇತ್ರ ಸೇವೆ ಮಾಡೋ ಭಾಗ್ಯ ಕೊಡಪ್ಪ ಅಂತ ನಾನು ಕೇಳ್ಕೊಳ್ತೇನೆ.